ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂತ ಉದ್ದೇಶ ಏನು ಅಂತಂದ್ರೆ, ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈಗಾಗಲೇ 2.5 ವರ್ಷ ಕಳೆದು 3ನೇ ವರ್ಷಗಳತ್ತ ದಾಪುಗಾಲ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸುಮಾರು 2.5 ವರ್ಷ ಕಾಲಹರಣ ಮಾಡಿದ್ದೇ ಇವರ ಸಾಧನೆ. ಇಡೀ ರಾಜ್ಯಾದ್ಯಂತ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ. ಇವರು ಅಧಿಕಾರಕ್ಕೆ ಬಂದಾಗ ಈ ರಾಜ್ಯದ ಬಡವರನ್ನ ಉದ್ಧಾರ ಮಾಡ್ತೀವಿ, ದಲಿತರನ್ನ ಉದ್ಧಾರ ಮಾಡ್ತೀವಿ, ಹಿಂದುಳಿದವರನ್ನ ಉದ್ಧಾರ ಮಾಡ್ತೀವಿ, ಅಲ್ಪಸಂಖ್ಯಾತರನ್ನ ಉದ್ಧಾರ ಮಾಡ್ತೀವಿ, ಮಹಿಳೆಯರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಂಡು ಬಂದಂತ ಈ ಸರ್ಕಾರ ಇವತ್ತು ಯಾವ ರೀತಿ ನಡ್ಕೋತಾ ಇದೆ ಅಂತ ಅಂದ್ಬಿಟ್ಟು ಇಡೀ ರಾಜ್ಯಾದ್ಯಂತ ಎಲ್ಲಾ ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವಿವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂತ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಇಡೀ ರಾಜ್ಯಾದ್ಯಂತ ಬಹಳಷ್ಟು ಜನ ಕಾಂಗ್ರೆಸ್ನ ತಲೆ ಮೇಲೆ ಕೂರಿಸ್ಕೊಂಡು ಗೆಲ್ಲಿಸಿದಂತ ಜನಗಳು ಇವತ್ತು ಎಷ್ಟು ಬೇಜಾರಾಗಿ ಒಬ್ಬೊಬ್ಬರೇ ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನಮ್ಮ ಜಿಲ್ಲೆಯಲ್ಲೇ ಸುಮಾರು ಒಂದು 3 ದಿನದಿಂದ ಯಾರೋ ಒಬ್ರು ನಮ್ಮ ದಲಿತ ನಾಯಕರು 40 ವರ್ಷ ಎಚ್.ಎಂ. ರೇವಣ್ಣರ ವಿದ್ಯಾರ್ಥಿ ಜೀವನದಿಂದ ಅವರು ಹೋರಾಟ ಮಾಡ್ಕೊಂಡು ಕಾಂಗ್ರೆಸ್ಗೆ ದುಡಿದಂತ ಒಬ್ಬ ದಲಿತ ನಾಯಕರು ಮೊನ್ನೆ ಅವ್ರ ನೋವನ್ನ ತೋಡ್ಕೊಂಡು ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಅವರು ರಾಜೀನಾಮೆ ಕೊಟ್ರು. ಅಂದ್ರೆ ಇವತ್ತು ಜಿಲ್ಲೆಯಲ್ಲಿ ಅವರು ಅಧಿಕಾರಕ್ಕೆ ಬರ್ಬೇಕಾದ್ರೆ ಭಾಷಣಗಳು ಮಾಡಿದ್ದು ಕಾಂಗ್ರೆಸ್ನವರು. ನಾವು ಏನಾದ್ರು ನಮ್ಮ ಸರ್ಕಾರ ಬಂದ್ರೆ ದಲಿತರನ್ನ ಆ ಮಟ್ಟಕ್ಕೆ ಉದ್ಧಾರ ಮಾಡ್ತೀವಿ, ಈ ಮಟ್ಟಕ್ಕೆ ಉದ್ಧಾರ ಮಾಡ್ತೀವಿ, ಏನ್ ದಲಿತರು ಯಾವ 70 ವರ್ಷದಿಂದ ಯಾರು ಬಡತನದಿಂದ ಇದಾರೋ ಅವ್ರನ್ನೆಲ್ಲ ಶ್ರೀಮಂತರು ಮಾಡಾಕ್ ಬಿಡ್ತೀವಿ ಅನ್ನೋ ಮಟ್ಟಕ್ಕೆ ಇವರು ಆಶ್ವಾಸನೆಗಳನ್ನ ಕೊಟ್ಟಿ ಇವತ್ತು ಕಾಂಗ್ರೆಸ್ಗೆ ದುಡ್ದಂತ ದಲಿತ ನಾಯಕರು ಇವತ್ತು ಎಷ್ಟು ಹಿಂಸೆಯಿಂದ ಅವರ ಜೀವನಗಳನ್ನ ಅವರ ಪಕ್ಷದಲ್ಲಿ ಕಳೀತಾ ಇದ್ದಾರೆ ಅಂತಂದ್ರೆ, ನಿಜವಾಗ್ಲೂ ಅವ್ರ ಪ್ರೆಸ್ ಮೀಟ್ ಅಲ್ಲಿ ಅವ್ರು ಮಾತಾಡಿದ ಮಾತುಗಳು ನಿಜವಾಗ್ಲೂ ನಮಗೆ ಬೇರೆ ಪಕ್ಷದವ್ರಿಗೆ ನೋವು ಮಾಡ್ತವೆ. ಯಾಕೆ ಅಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮೂಲ ಕಾಂಗ್ರೆಸ್ಸಿಗರು ಮತ್ತೆ ವಲಸಿಗ ಕಾಂಗ್ರೆಸ್ಸಿಗರ ನಡುವೆ ಬಹಳಷ್ಟು ಭಿನ್ನಾಭಿಪ್ರಾಯ ಇದೆ. ಇವತ್ತು ಕೇವಲ ಮಾಗಡಿ ಕ್ಷೇತ್ರದಲ್ಲೇ ತಗೊಳ್ಳಿ, ಅಲ್ಲಿ ಜೆಡಿಎಸ್ ಇಂದ ಹೋದಂತ ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಾರೆ. ಅಲ್ಲಿ ಮೂಲ ಕಾಂಗ್ರೆಸ್ಸಿಗರಿಗೂ ವಲಸಿಗ ಕಾಂಗ್ರೆಸ್ನವ್ರಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ. ಅಲ್ಲಿ ಶಾಸಕರು ಬರೀ ಅವ್ರ ಜೊತೆ ಹೋದಂತ ವಲಸಿಗರು ಏನಿದ್ದಾರೆ ಅವ್ರನ್ನ ಮಾತ್ರ ಬಿಂಬಿಸ್ತಾ ಇದ್ದಾರೆ, ಅವ್ರು ಮಾತ್ರ ಮನ್ನಣೆ ಆಗ್ತಾ ಇದ್ದಾರೆ, ಅವ್ರಿಗೆ ಮಾತ್ರ ಕೆಲಸಗಳು ಕೊಡ್ತಾ ಇದ್ದಾರೆ, ಅವ್ರ ಜೊತೆ ಹೋದಂತವ್ರಿಗೆ ಮಾತ್ರ ಚುನಾವಣೆಗಳಲ್ಲಿ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊತಾ ಇದ್ದಾರೆ. ಆದ್ರೆ ಮೂಲ ಕಾಂಗ್ರೆಸ್ಸಿಗರಿಗೆ ಯಾವುದೇ ಕಾರಣಕ್ಕೂ ಹತ್ರಕ್ಕೂ ಬಿಟ್ಕೋತಾ ಇಲ್ಲ. ಹಾಗಾಗಿ ಎಷ್ಟು ಪಾಪ ಅವರ ನೋವುಗಳನ್ನ ತೋಡ್ಕೊಂಡು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ. ರಾಜೀನಾಮೆ ಪರ್ವ ಈಗಾಗಲೇ ಸ್ಟಾರ್ಟ್ ಆಗಿದೆ. ಮೊನ್ನೆ HD ಕೋಟೆನಲ್ಲಿ 300 ಜನ ದಲಿತ ನಾಯಕರು ನಮ್ಮ ಕೃಷ್ಣ ನಾಯಕ್ ಅವರ ನೇತೃತ್ವದಲ್ಲಿ ಸೇರ್ಪಡೆ ಆದ್ರು. ಅದು ಇಡೀ ರಾಜ್ಯಾದ್ಯಂತ ಪರ್ವ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಾವು ಹೇಳೋದಿಷ್ಟೇ, ರಾಮನಗರದಲ್ಲಿ ದಯಮಾಡಿ ಪ್ರತಿಯೊಬ್ಬ ಸ್ವಾಭಿಮಾನಿ ದಲಿತ ನಾಯಕರು, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಸ್ವಾಭಿಮಾನಿ ದಲಿತ ನಾಯಕರು ದಯಮಾಡಿ ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬನ್ನಿ ಅಂತ ಅನ್ಬಿಟ್ಟು ನಾನು ರಾಜ್ಯದ ಮಾಧ್ಯಮ ವಕ್ತಾರನಾಗಿ, JDS ಪಕ್ಷದ ಮಾಧ್ಯಮ ವಕ್ತಾರನಾಗಿ ನಾನು ಅವ್ರಿಗೆ ಕರೆ ಕೊಡ್ತಾ ಇದ್ದೀನಿ. ದಯಮಾಡಿ ನಿಮ್ಮಲ್ಲಿ ಮೂಲ ಕಾಂಗ್ರೆಸ್ನವ್ರನ್ನ ಸರಿಯಾಗಿ ನಡೆಸ್ಕೋತಾ ಇಲ್ಲ. ಈಗಾಗಲೇ ನಿಮ್ಗೆ ದಲಿತರ SCP TSP ಕೆಲಸಗಳು ಕಿತ್ಕೊಂಡಿದ್ದಾರೆ, ಕಾಂಟ್ರಾಕ್ಟ್ ಕೆಲಸಗಳು ಕಿತ್ಕೊಂಡಿದ್ದಾರೆ, ನಿಮ್ಮನ್ನ ಮೂಲೆ ಗುಂಪು ಮಾಡಿ ನಿಮ್ಮನ್ನ ಇನ್ನೂ ಬಡತನಕ್ಕೆ ತಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ನೀವು ಗೆಲ್ಸಿದ್ದಕ್ಕೆ ಅವ್ರು ನಿಮ್ಗೆ ಕೊಡ್ತಾ ಇರೋ ಉಡುಗೊರೆ. ಹಾಗಾಗಿ ನಿಮ್ಗೆ ಕರೆ ಕೊಡ್ತಾ ಇದ್ದೀವಿ, ದಯಮಾಡಿ ದಲಿತ ಸ್ವಾಭಿಮಾನಿ ದಲಿತ ನಾಯಕರು ಕಾಂಗ್ರೆಸ್ ಅಲ್ಲಿ ಯಾರ್ಯಾರು ಇಲ್ಲಿವರೆಗೂ ದುಡಿದಿದ್ರ ಅವರೆಲ್ಲ ದಯಮಾಡಿ ಕಾಂಗ್ರೆಸ್ ತ್ಯಜಿಸಿ ದಯಮಾಡಿ ಬನ್ನಿ ನಮ್ಮ ಪಕ್ಷಕ್ಕೆ. ನಾವು ನಿಮ್ಗೆ ತುಂಬ ಹೃದಯದಿಂದ ಸ್ವಾಗತ ಮಾಡಿ ನಿಮ್ಮನ್ನ ಗೌರವಯುತವಾಗಿ ನಮ್ಮ ಪಕ್ಷದಲ್ಲಿ ನಡ್ಸ್ಕೊಳಕ್ಕೆ ನಾವು ನಿಜವಾಗ್ಲೂ ನಾವು ನಡ್ಸ್ಕೋತೀವಿ ಅಂತ ಅನ್ಬಿಟ್ಟು ಈ ಸಂದರ್ಭದಲ್ಲಿ
ಕಾಂಗ್ರೆಸ್ ಈ ಸಂದರ್ಭದಲ್ಲಿ ನಾವು ಅವರಿಗೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ದಲಿತ ನಾಯಕರಿಗೆ ಈ ಸಂದರ್ಭದಲ್ಲಿ ಆಹ್ವಾನ ಮಾಡ್ತಾ ಇದ್ದೀವಿ. ಯಾಕೆ ಅಷ್ಟು ನೀವು ಅಷ್ಟು ನಿಮ್ಗೆ ಗೊತ್ತಿದೆ, ನಿಮ್ಮ ನೋವನ್ನ ಹೇಳ್ಕೊಂಡಿದ್ದೀರಿ. ವಲಸಿಗರೇ ಇವತ್ತು ನಮ್ ಕಾಂಗ್ರೆಸ್ನ ಆಳ್ತಾ ಇದ್ದಾರೆ. ಮೂಲ ಮೂಲ ಕಾಂಗ್ರೆಸ್ ಅವ್ರದ್ದು ಏನೂ ನಡೀತಾ ಇಲ್ಲ. ಮುಖ್ಯಮಂತ್ರಿ ಸ್ಥಾನದಿಂದನೂ ಹೇಳಿದ್ದಾರೆ ಅವರು. ಇವತ್ತು ಸಿದ್ದರಾಮಯ್ಯ ವಲಸಿಗರು ಬಂದು ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ಮೂಲ ಡಿ ಕೆ ಅವರು ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಆಗಕ್ಕೆ ಆಗ್ತಾ ಇಲ್ಲ ಅಂತ. ಅದ್ರ ಅರ್ಥ ಯೋಚನೆ ಮಾಡಿದ್ರೆ ಬಹಳ ವಿಶಾಲವಾಗಿ ಹೋಗುತ್ತೆ. ಹಾಗಾಗಿ ನಾನು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ, ನಿಮ್ಗೆ ನಿಜವಾಗ್ಲೂ ಸ್ವಾಭಿಮಾನ ಇದ್ರೆ, ನಿಜವಾಗ್ಲೂ ಆತ್ಮಾಭಿಮಾನ ಇದ್ರೆ, ನಿಮ್ಗೆ ಗೌರವ ಇದ್ರೆ, ನಿಮಗೆಲ್ಲ ಗೊತ್ತಿದೆ ಇವರು ಕಾಂಗ್ರೆಸ್ ಅವರು. ಮತ್ತೆ ನಿನ್ನೆ ಏನೋ ಒಂದು ಮಾತು ಹೇಳಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳು, ಪಂಚಾಯಿತಿ ಲೆವೆಲ್ ಅಲ್ಲಿ ಎಲ್ಲಾ ಪಂಚಾಯಿತಿಗಳಿಗೂ ಮಹಾತ್ಮ ಗಾಂಧೀಜಿ ಹೆಸರಿಡ್ತಾರಂತೆ. ಎಲ್ಲಾ ಪಂಚಾಯಿತಿಗಳಿಗೂ. ಅವ್ರಿಗೆ ನಿಜವಾಗ್ಲೂ ಸ್ವಾಭಿಮಾನ ಅನ್ನೋದಿದ್ರೆ, ಆ ಮಹಾತ್ಮರ ಮೇಲೆ ಗೌರವ ಅನ್ನೋದಿದ್ರೆ, ಸ್ವಾಮಿ ಮೊದ್ಲು ಇಡೀ ರಾಜ್ಯ ಸರ್ಕಾರದಲ್ಲಿ 25 ಯೋಜನೆಗಳಿಗೆ ರಾಜೀವ್ ಗಾಂಧಿ ಹೆಸರಿಕ್ಕಿದಿರಲ್ಲ, ಆಗ ಯೋಜನೆಗಳಿಗೆ ಹೆಸರೆಲ್ಲ ತೆಗೆದ್ಬಿಟ್ಟು ಮಹಾತ್ಮ ಗಾಂಧಿ ಅಂತ ಹೆಸರಿಡ್ರಿ. ಅದ್ರ ಜೊತೆಗೆ ಇಂದಿರಾ ಗಾಂಧಿ ಹೆಸರಲ್ಲಿ 27 ಯೋಜನೆ. ನಿಮ್ಗೆ ನಿಜವಾಗ್ಲೂ ಮಾನ ಮರ್ಯಾದೆ ಅನ್ನೋರಿದ್ರೆ ಅವನ್ನ ತೆಗೆದ್ಬಿಟ್ಟು ಮಹಾತ್ಮ ಗಾಂಧಿ ಹೆಸರಿಡ್ರಿ, ಅವರು ರಾಷ್ಟ್ರಪಿತ. ಅದ್ರ ಜೊತೆಗೆ ಹಾಗೆ ಮುಂದುವರಿತಾ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ರಾಜೀವ್ ಗಾಂಧಿ ಹೆಸರಿನಲ್ಲಿ 55 ಶೈಕ್ಷಣಿಕ ಸಂಸ್ಥೆಗಳಿದೆ, ಅವಕ್ಕೆ ಮಹಾತ್ಮ ಗಾಂಧಿ ಹೆಸರಿಡಿ. ಇಂದಿರಾ ಗಾಂಧಿ ಹೆಸರಲ್ಲಿ 21 ಶೈಕ್ಷಣಿಕ ಸಂಸ್ಥೆಗಳಿದೆ. ನೆಹರು ಹೆಸರಲ್ಲಿ 22 ಸಂಸ್ಥೆಗಳಿದೆ. ದಯಮಾಡಿ ಕಾಂಗ್ರೆಸ್ ಅವರಿಗೆ ನಿಮಗೆ ಮಾನ ಮರ್ಯಾದೆ ಇದ್ರೆ, ಫಸ್ಟ್ ಮಹಾತ್ಮ ಗಾಂಧಿ ಬಗ್ಗೆ ಗೌರವ ಇದ್ರೆ ಇಂಥವಕ್ಕೆಲ್ಲ ಫಸ್ಟ್ ಮಹಾತ್ಮ ಗಾಂಧಿ ಹೆಸರಿಟ್ಟು, ಆಮೇಲೆ ನೀವು ಪಂಚಾಯಿತಿಗಳ ಮೇಲೆ ಮಹಾತ್ಮ ಗಾಂಧಿ ಹೆಸರಿಡಿ ಅಂತ ಅನ್ಬಿಟ್ಟು ಅವ್ರಿಗೆ ಹೇಳ್ತೀನಿ. ಹಾಗೇನೆ ಮುಂದುವರಿತಾ ಸುಮಾರು ಕ್ರೀಡಾ ಟೂರ್ನಿಮೆಂಟ್ಗಳಲ್ಲಿ ರಾಜೀವ್ ಗಾಂಧಿ ಹೆಸರಿನಲ್ಲಿ 25, ಇಂದಿರಾ ಗಾಂಧಿ ಹೆಸರಲ್ಲಿ 4, ನೆಹರು ಹೆಸರಲ್ಲಿ 2 ಏನು ಕ್ರೀಡೆ ಟೂರ್ನಿಮೆಂಟ್ಗಳಲ್ಲಿ. ರಸ್ತೆ, ಸ್ಥಳ ಮತ್ತು ಕಟ್ಟಡಗಳಲ್ಲಿ ಗಾಂಧಿ ಅದೇ ಇವರ ಕುಟುಂಬದ ಹೆಸರಿನಲ್ಲಿ 74 ಹೆಸರವೆ. ಸುಮಾರು 50 ಪ್ರಶಸ್ತಿಗಳಿಗೆ ಈ ನಕಲಿ ಗಾಂಧಿಗಳ ಹೆಸರುಗಳಿದೆ. 37 ಸಂಸ್ಥೆಗಳು ಮತ್ತು ಆಚರಣೆಗಳಲ್ಲಿ ನೆಹರು ಮತ್ತು ಇಂದಿರಾ ಗಾಂಧಿ ಹೆಸರುಗಳವೆ. ಸುಮಾರು 39 ವೈದ್ಯಕೀಯ ಸಂಸ್ಥೆಗಳು ಇವರ ಕುಟುಂಬದ ಹೆಸರಲ್ಲವೆ. ಇವಕ್ಕೆಲ್ಲಕ್ಕೂ ಇಡೀ ರಾಜ್ಯ ಇವೆಲ್ಲ ತೆಗೆದ್ಬಿಟ್ಟು ಮಹಾತ್ಮ ಗಾಂಧಿ ಹೆಸರಿಡಿ. ಅವರು ರಾಷ್ಟ್ರಪಿತ ಅವರಲ್ವಾ, ನಿಮ್ಗೆ ಅಷ್ಟೊಂದು ಗೌರವ ಇದೆ ಅಲ್ವಾ ಕಾಂಗ್ರೆಸ್ ಅವ್ರಿಗೆ. ಇಡೀ ಇವೆಲ್ಲ ತೆಗೆದ್ಬಿಟ್ಟು ಸ್ಕಾಲರ್ಶಿಪ್ಗಳು ಸುಮಾರು 15 ಸ್ಕಾಲರ್ಶಿಪ್ಗಳಿಗೆ ಇವ್ರ ಹೆಸರುಗಳು ಇಟ್ಟಿದ್ದಾರೆ, ಈ ಕುಟುಂಬದ ಹೆಸರುಗಳನ್ನ. ರಾಷ್ಟ್ರೀಯ ಉದ್ಯಾನಗಳು ಈ ಕುಟುಂಬದ ಹೆಸರಲ್ಲಿದೆ. 5 ವಿಮಾನ ನಿಲ್ದಾಣಗಳಿಗೆ ಈ ದೇಶದಲ್ಲಿ ಇವರ ಕುಟುಂಬದ ಹೆಸರುಗಳಿದೆ. ದಯಮಾಡಿ ನಿನ್ನೆ ನಮ್ಮ ನಾಯಕರು ನಿಖಿಲ್ ಅಣ್ಣವ್ರು ಹೇಳ್ದಂಗೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಭವನಕ್ಕೆ ಇಂದಿರಾ ಗಾಂಧಿ ಹೆಸರಿಟ್ಟಿದ್ದೀರಿ. ಅದೇ ನಾವು JP ಭವನ ಅಂತ ಲೋಕನಾಯಕ್ ಚಳುವಳಿ ನಮ್ಮ JP ಅವರ ಹೆಸರಿಟ್ಟಿದ್ದೀವಿ. ನಿಮಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಇಷ್ಟೇ. ದಯಮಾಡಿ ಇದೆಲ್ಲ ನೋಡ್ಕೊಂಡು ಇವರು ಈ ಹೋರಾಟಗಳನ್ನ ನಾವು ಏನಂತೀವಿ ಅಂತಂದ್ರೆ ನಕಲಿ ಹೋರಾಟಗಳು ಅಂತೀವಿ. ಇವ್ರು ಬೇಳೆಕಾಳನ್ನ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವರು ಯಾವುದು ಮನರೇಗಾ ಮತ್ತು ಈಗ ರಾಮ್ಜಿ BV ರಾಮ್ಜಿ ಇದು ಏನು ಹೆಸರುಗಳ ಬಗ್ಗೆ ಹೋರಾಟ ಮಾಡ್ತಾ ಇದಾರಲ್ಲ, ಹಾಗಾಗಿ ಇವ್ರಿಗೆ ನಿಜವಾಗ್ಲು ಈ ಗ್ರಾಮೀಣ ಜನರ ಬಗ್ಗೆ ಅನುಕಂಪ ಇದ್ರೆ, ಗೌರವ ಇದ್ರೆ, NDA ಸರ್ಕಾರ ಏನಿದೆ ಇವತ್ತು ಅದು ಬಡವರಿಗೆ ಒಳ್ಳೇದ್ ಮಾಡಕ್ ಹೋಗ್ತಾ ಇದೆ. ನಿಮ್ಮ ಈ ಬೂಟಾಟಿಕೆ ಹೋರಾಟಗಳನ್ನ, ನಕಲಿ ಹೋರಾಟಗಳನ್ನ ನಿಲ್ಲಿಸಿ ಅಂತ ಅನ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ.